ಅಪ್ಪ ನೀವು ನಿನ್ನೆಯಿಂದ ಏನೂ ತಿಂದಿಲ್ಲ, ತಗೊಳ್ಳಿ. ಅವನೇ ಇರಬೇಕು. ಮತ್ತೆ ಬಂದ ಅನ್ಸುತ್ತೆ. ಏನ್ ಮಾಡೋದು? ಅಯ್ಯೋ ದೇವ್ರೆ, ಈಗೇನು ಮಾಡೋದು ರೀ? ನಾನು ನೋಡ್ತೀನಿ. ಪದ್ಮಕ್ಕ, ಬನ್ನಿ ಒಳಗಡೆ. ಜಾನಕಿ ಸ್ಕೂಲಿಗೆ ಹೊಂಟಾ? ಪದ್ಮಕ್ಕ. ಸುಶೀಲಕ್ಕ, ನಾನಿವತ್ತು ಪೆಸ್ಸಲಾಗಿ ಪಲಾವ್ ಮಾಡೀವ್ನಿ. ಹೊಸಿ ತಿಂದ್ಬಿಟ್ಟು ಹೆಂಗಾಯ್ತಂತ ಹೇಳಿರಾ? ಜಾನಕಿ, ನೀನು ತಿಂದ್ಬಿಟ್ಟು ಹೆಂಗಾಯ್ತಂತ ಹೇಳಿಯಾ? ಸರಿ ಪದ್ಮಕ್ಕ. ಇಲ್ಲಿ ಕೊಡಿ ಪದ್ಮಕ, ಆಮೇಲೆ ತಿನ್ಬಿಟ್ಟು ಹೇಳ್ತೀನಿ. ಆಮೇಲೆ ತಿಂದ್ಬಿಟ್ಟು ಹೇಳ್ಬೇಕು. ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸುಶೀಲಕ್ಕ, ಬತ್ತೀನಿ. ಜಾನಕಿ, ಬತ್ತೀನಿ ಕಣವ. ಸರಿ ಪದ್ಮಕ್ಕ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಮತ್ತೆ ಅವನು ಎಲ್ಲಿ ಬರ್ತಾನೋ ಅಂತ ಎಚ್ಚರವಾಗೇ ಇದ್ದೆ. ಇವತ್ತೇನಾದರೂ ಆಗಲಿ ಆ ದುಡ್ಡು ವಾಪಸ್ ಕೊಟ್ಬಿಡ್ಬೇಕು. ಆದರೆ 1,00,000 ಎಲ್ಲಿಂದ ತರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಪ್ಪ, ನಾನೊಂದು ಯೋಚನೆ ಮಾಡಿದ್ದೀನಿ. ನಿಮ್ಮ ಬ್ಯಾಂಕಿಂದ ಪರ್ಸ್ನಲ್ ಲೋನ್ ತಗೋಬೋದಾ? ಹೌದಮ್ಮ, ಕರೆಕ್ಟು. ಟೆನ್ಷನಲ್ಲಿ ನನಗಿದು ಹೊಳಿಲ್ಲ ಇಲ್ಲ ನೋಡು. ಅಲ್ಲ ರೀ, ಕಬ್ ಮಾರಿದ ದುಡ್ಡಲ್ಲಿ ನಾವು ಕಂಪ್ಯೂಟರ್ ತಾನೇ ತಗೊಂಡಿದ್ದು. ಅದನ್ನು ಮಾರ್ಬಿಟ್ಟು ದುಡ್ಡು ವಾಪಸ್ ಕೊಡ್ಬೋದಲ್ಲ. ನಾವ್ಯಾಕೆ ಲೋನ್ ತಗೋಬೇಕು? ಇಲ್ಲಮ್ಮ, ಕಂಪ್ಯೂಟರ್ ತಗೊಳ್ಳೋ ನಿರ್ಧಾರ ಮಾಡಿದ್ದು ನಾನು. ಅದು ಅಲ್ಲದೆ ಕಂಪ್ಯೂಟರಿಂದ ಮಕ್ಕಳಿಗೆಲ್ಲ ಉಪಯೋಗ ಆಗ್ತಿದೆ. ಜಾನಕಿ ಹೇಳ್ತಾ ಇರೋದು ಸರಿನೇ. ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ನಾವು ಬ್ಯಾಂಕಿಂದ ಲೋನ್ ತಗೊಳ್ಳೋಣ. ನಡಿ ಜಾನಕಿ. ರೀ, ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ. ಹಾಕೋ ಕಾಲ್ಗೆ, ಹಾಕೋ. ಅದು ತಿರುಗಿಸು. ಫಿಟ್ ಮಾಡು. ಒಡೆ ಒಡೆ ವಾಡಿಯ. ಹಾಂ, ಏಯ್ ಸಾಕು ಬಿಡ್ರ ಹೋಗ್ರ. ರಂಗ, ರಾಮನ ಮೇಲೆ ಒಂದು ಪಕ್ಕಡ್ ಮಾಡು. ರಾಮ ಸರಿಯಾಗಿ ಲಾಡತ್ತು ಕೊಡಬೇಕು ಏನೋ. ಹಾಂ, ಯಾಕ್ರಲ್ಲ ಏನಾಯ್ತು? ಈ ಕಡೆಗೆ ಯಾಕೆ ಬಂದೆ ರಮಣ? ಇದು ಮೇಡಮ್ ಮನೆಗೆ ಹೋಗೋದಾರಿ, ನಾವು ಬರಕಿಲ್ಲ. ಲವ್ ನಾಟಕ ಸಾಕು ಹತ್ರ. ಲವ್ ನಾವ್ ಇಳ್ಕೋತೀವಿ. ಸುಮ್ಮನೆ ಕುತ್ಕೊಳ್ಳ. ರಮಣ, ನಾವು ಬರಕಿಲ್ಲ. ಲವ್, ನಿಮ್ಮ ಮೇಡಮ್ ಒಳ್ಳೆಯವರು, ಅವ್ರು ಹೊಡೆಯಕ್ಕಿಲ್ಲ ಅಂತಲೇ ಹೇಳ್ತಿದ್ರಲ್ಲ, ಈಗೇನಾಯ್ತು? ಹೊಡಿಯಕ್ಕಿಲ್ಲ, ಆದ್ರೆ ತಿದ್ದಿ ನಮ್ ಬುದ್ಧಿ ಬರುವವರೆಗೂ ಉಪದೇಶ ಮಾಡ್ತಾರೆ. ನಮ್ಮಿಂದ ಕೇಳಿಸ್ಕೊಳಕ್ ಆಗಕ್ಕಿಲ್ಲ. ಲವ್ ತೆರಿಕೆ ಹೋಗ್ಲಿ, ಒಂದು ಕೆಲಸ ಮಾಡಿ. ನಾನು ಹೇಳ್ದಂಗೆ ಕೇಳಿದ್ರೆ ನಿಮಗೆ 2 ಬಾಟ್ಲು ಕೂಲ್ ಡ್ರಿಂಕ್ಸ್ ಕೊಡಿಸ್ಬಿಡ್ತೀನಿ. ಏನಂತೀರಾ? ಅದನ್ನೆಲ್ಲ ಕುಡಿಬಾರ್ದು, ಅದು ಬಾತ್ರೂಮ್ ತೊಳಿಕ್ ಮಾತ್ರ ಲಾಯಕ್ ಅಂತ ನಮ್ಮ ಮೇಡಮ್ ಹೇಳೋರೆ. ಓಹೋ, ನಿಮ್ಮ ಮೇಡಮು ಸರಿಯಾಗಿ ಉಪದೇಶ ಮಾಡೋದು ಕಣ್ಲ. ಸರಿ, ಒಂದು ಕೆಲಸ ಮಾಡಿ. ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಗೇನು ಬೇಕೋ ಕೊಡಿಸ್ತೀನಿ, ಸರಿನಾ? ಏನ್ ಕೇಳ್ರುವೆ? ಲವ್ ಆಂಜನೇಯ ನಾಣ್ಯ ಉಳ್ಕೊಂಡ್ರಲ್ಲ. ಸರಿ, ದೊಡ್ಡ ನಡಿ. ನೀನ್ ನಡಿ ರಮಣ. ಹೋಗ್ಲಾ? ಹಾ,
ಜಾನಕಿ 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 ಏನು ಯೋಚನೆ ಮಾಡ್ತಿದ್ಯಾ? ಅಮ್ಮ, ನೋಡು, ಏನು ಮಾತಾಡೋದಕ್ಕೆ ಹೋಗ್ಬೇಡ. ಸುಮ್ಮನೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡು. ಅಮ್ಮ, ನೀನು ಅಪ್ಪ ಯಾಕೆಷ್ಟು ಹೆದರ್ಕೋತಿದ್ದೀರಾ? ಕಾರಣನೇ ಇಲ್ಲದೆ ನಮ್ಮ ಮನೆಗೆ ಬಂದು ಗದರ್ಸ್ ಹೋಗಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಹೇಗಮ್ಮ ಸುಮ್ಮನೆ ಕೊಟ್ಟು ಬರೋಕ್ಕಾಗತ್ತೆ? ಬೇಡ ಜಾನಕಿ, ನಾನು ನಿನ್ನ ಹಾಗೆ ಕೋಪದಲ್ಲಿದ್ದೆ. ಆಮೇಲೆ ನಿಧಾನವಾಗಿ ಯೋಚಿಸ್ದಾಗ ಗೊತ್ತಾಯ್ತು ಅವರಿಂದ ದೂರ ಇರೋದೇ ಒಳ್ಳೇದು ಅಂತ. ನಾವೀಗೇನ್ ಮಾಡ್ಬೇಕು ರಮಣ? ಏನೂ ಇಲ್ಲ ಕಣ್ಲಾ, ಈಗ ಮೇಡಮ್ ಈಚಿಗೆ ಬರ್ತಾರೆ, ಬತ್ತಿದ್ದಂಗೆ ಅವ್ರನ್ನ ಕರಿಬೇಕು ಆಟೆಯ. ಅದನ್ನ ನೀನೇ ಮಾಡ್ಬೋದಲ್ಲ ರಮಣ? ಲವ್ ಇಲ್ಲಿ ಮರಿ, ನಮ್ಮ ಬ್ರಹ್ಮಚಾರಿ ಕಣ್ಲಾ, ಈರುಣ್ಣಿಗೆ ಏನೋ ಗೊತ್ತಾಗ್ಬಿಟ್ರೆ ದಾರ ಬಿಚ್ಚಿಸ್ಕೊಬಿಡ್ತಾರೆ. ಸುಮ್ಮನೆ ಯಾಕೆ ಬೇಡದಿರೋ ತೊಂದರೆ ತಂದ್ಕೊಳ್ಳೋದು? ಜಾನಕಿ ನಡಿದೇನಮ್ಮ, ನಡಿ ಹೋಗೋಣ. ಅಪ್ಪ ಬೇಡ, ನೀವು ಹೋಗಿ ಬನ್ನಿ. ಇದೆಲ್ಲ ಶುರುವಾಗಿದ್ದು ನನ್ನಿಂದ. ನಾನೇ ಮುಗಿಸ್ತೀನಿ. ನಿನ್ನನ್ನು ಡ್ರಾಪ್ ಮಾಡಿ ಹೋಗ್ತೀನಮ್ಮ. ಅಷ್ಟೊಂದು ದುಡ್ಡು ಇಟ್ಕೊಂಡು ನೀನು ಒಬ್ಬಳೇ ಹೋಗೋದು ಬೇಡ. ನಡಿ. ರೀ, ಬಾಕ್ಸ್ ತಗೊಳ್ಳಿ. ಹಾಂ. ಮೇಡಮ್ ಬಂದ್ರಕಲ್ಲ, ಕರೀನೆ. ಬೇಡ ಬೇಡ, ಜೊತೆಗೆ ಅವ್ರ ಅಪ್ಪಯ್ಯ ಅವರೇ. ಇದೇನಂತೆ ನಮ್ಗೆ ಇಸ್ಕೋ ಟೈಮ್ ಐತಿದೆ. ಮೇಡಮ್ ಹೋಗ್ಕಿಂತ ಮುಂಚೆ ನಾವು ಹೋಗ್ಬೇಕು. ನಾನ್ ಕರಿತೀನಿ. ಮೇಡಮ್! ಅಪ್ಪ ನಿಲ್ಸಿ ನಿಲ್ಸಿ. ಏನಾಯ್ತಮ್ಮ? ಅಪ್ಪ, ಯಾರೋ ಮೇಡಮ್ ಅಂತ ಕರೆದಂಗಾಯ್ತು. ಎಲ್ಲಿ ಯಾರೂ ಇಲ್ಲ. ಎಲ್ಲ ನಿನ್ನ ಭ್ರಮೆ. ನಡಿ, ಬ್ಯಾಂಕಲ್ಲಿ ಲೇಟ್ ಆಯ್ತು. ಏನ್ ರಮಣ ನಿನ್ ಗೋಳು? ಕರ್ದು ನಿಲ್ಸು ಅಂತ್ಯಾ? ಕರ್ದ್ರೆ ಬಚ್ಚಿಟ್ಕೊಂಡ್ ಬಾಯಿ ಮುಚ್ತೀಯಾ? ನೋಡು, ಮೇಡಮ್ ಹೊಟ್ಟೋದ್ರು. ಲವ್ ನಡ್ರಲ್ಲ, ಸ್ಕೂಲ್ ತವ ಮೇಡಮ್ ಒಬ್ಬರೇ ಇರ್ತಾರೆ, ಅಲ್ಲೇ ಹೋಗಿ ಮಾತಾಡ್ಸಮ್ಮ. ನಡ್ರಿ. ಬೇಗ ಅಮ್ಮ ನಡಿ, ಮೇಡಮ್ಗಿಂತ ಫಾಸ್ಟ್ ಹೋಗ್ಬೇಕು. ಲೇ ಬಾಬು, ಇವತ್ತು ಗರಡಿ ಮನೆ ಕಸ ಗುಡ್ಸೋ ಕೆಲಸ ನಿಂದಲ್ವೇನ್ಲ? ಯಾಕ್ಲಾ ಗುಡಿಸ್ಲಿಲ್ಲ? ಗುರುಗಳೇ, ಅದು ನುಂಕಬೇಡ, ಏನು ಅಂತ ಹೇಳು. ಹೊಸಿ ಮನೆ ಕೆಲಸ ಇತ್ತು, ಮುಗಿಸ್ ಬಂದೆ, ಅದಕ್ಕೆ ತಡ ಆಯ್ತು. ಪಾತ್ರೆ ತೊಳಿ, ಬಟ್ಟೆ ಒಗಿ, ಹೆಂಗಸ್ರ ಸೀರೆಗೆ ಫಾಲ್ಸ್ ಹಾಕ್ಸು. ಆದ್ರೆ ಗರಡಿ ಮನೆ ಕಡೆ ಮಾತ್ರ ಬರಬೇಡ. ಬತ್ತಾ ಎಂಡ್ರ ದಾಸ ಆಗ್ಬಿಟ್ರಲ್ಲೋ, ಗರಡಿ ಮನೆ ಕಡೆ ಹೊಸಿ ಗಮನ ಕೊಡು. ಉಸ್ತಾದ್, ಬತ್ತಾ ನಮ್ಮ ರಾಮನು ಹಿಂಗೆ ಆಯ್ತವನೆ, ಗಲ್ಡಿ ದಾರಿನೇ ಮರ್ತ್ಬಿಟ್ಟವನೇ. ನೀ ರಾಮ ಇವತ್ತು ಯಾಕೆ ಬಂದಿಲ್ಲ? ನಮ್ಗೇನ್ ಗೊತ್ತು ಉಸ್ತಾದ್. ಲೋ, ನೀನೋ ಬಾಬುನೋ ಬರ್ಲಿಲ್ಲ ಅಂದ್ರೆ ಗಳ್ಳಿಗೆ ಏನು ನಷ್ಟ ಆಗಕ್ಕಿಲ್ಲ. ಅದೇ ರಾಮ ಬರ್ಲಿಲ್ಲ ಅಂದ್ರೆ ಗಳ್ಳಿ ನಿಂತೋಯ್ತದೆ. ಅವನ ಬಗ್ಗೆನೂ ಹೊಸಿ ಗಮನ ಕೊಡ್ರಿ, ಏನೋ? ಏಯ್, ಕಸ ಗುಡ್ಸೋಗ. ಮೊದಲು ಸರ, ಆಮೇಲೆ ಅದನ್ನ ವಾಪಸ್ ಪಡೋದಕ್ಕೆ ಕಪ್ ಕೊಡೋ ಥರ ಡ್ರಾಮಾ ಮಾಡಿ ಈಗ ದುಡ್ಡು ವಸೂಲಿ ಮಾಡಿಸಿದ್ರಿ. ಸ್ಕೂಲಿಂದನೂ ಕಂಪ್ಯೂಟರ್ ಎತ್ತಂಗಡಿ ಮಾಡಿಸಿದ್ರಿ. ಇನ್ನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಹೆಂಗಿದ್ದ ಅವನು? ಸಾಕು, ಸುಮ್ಮನೆ ರೀ. ಏನು ಗೊತ್ತಿಲ್ದಿರೋ ಥರ ನಾಟಕ. ಹೆಂಗಿದ್ದ ಅವನು?